ಚೆನ್ನಮ್ಮ ಅವರ ಹುಟ್ಟೂರು ಮುತ್ತಿಗೆ ಹಿರೇಹಳ್ಳಿಯಲ್ಲಿ ನೀರವ ಮೌನ ಆವರಿಸಿದೆ. ಚೆನ್ನಮ್ಮ ಹಾಗೂ ಚೆನ್ನಮ್ಮ ಅವರ ತಾಯಿ ಕಾಳಮ್ಮ ಫೋಟೋ ಹಿಡಿದು ಜನ ಭಾವುಕರಾಗಿದ್ದಾರೆ. ಭಾವಚಿತ್ರ ಹಿಡಿದು ಇಬ್ಬರನ್ನು ಸ್ಮರಿಸಿದ್ದಾರೆ ಚೆನ್ನಮ್ಮ ಸಂಬಂಧಿಕರು. ಚೆನ್ನಮ್ಮ ತವರು ಸಂಬಂಧಿಗಳು ಚೆನ್ನಮ್ಮ ಅವರ ಸಹೃದಯತೆಯನ್ನ ಸ್ಮರಣೆ ಮಾಡ್ತಾ ಇದ್ದಾರೆ. ಮುತ್ತಿಗೆ ಹಿರೇಹಳ್ಳಿ, ಹಾಸನ ಜಿಲ್ಲೆ ಹೊಳೆನರಸೀಪುರದ ಮುತ್ತಿಗೆ ಹಿರೇಹಳ್ಳಿ ಅವರ ತವರು. ಅಲ್ಲಿನ ಜನ ಕೂಡ ಭಾವಚಿತ್ರ ಹಿಡಿದು ಚೆನ್ನಮ್ಮ ಅವರು ಮತ್ತು ಅವರ ತಾಯಿಯ ಭಾವಚಿತ್ರ ಹಿಡಿದು ಭಾವುಕರಾಗಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಅವರ ತವರೂರಾದ ಮುತ್ತಿಗೆ ಹಿರೇಹಳ್ಳಿ ಗ್ರಾಮ ಏನಿದೆ, ಮುತ್ತಿಗೆ ಹಿರೇಹಳ್ಳಿ ಗ್ರಾಮದಲ್ಲಿ ನಾನಿದ್ದೇನೆ. ದೇವೇಗೌಡರ ಊರು ಹರದನಹಳ್ಳಿ ಹಾಗೂ ಮುತ್ತಿಗೆ ಹಿರೇಹಳ್ಳಿಗೆ ಸುಮಾರು 4-5 ಕಿಲೋಮೀಟರ್ ಹತ್ತಿರದಲ್ಲೇ ಇರುವಂತಹ ಎರಡು ಗ್ರಾಮಗಳು. ಸದ್ಯಕ್ಕೆ ಈ ಏನು ಮುತ್ತಿಗೆ ಹಿರೇಹಳ್ಳಿಯಲ್ಲಿ ಚೆನ್ನಮ್ಮ ತವರು ಮನೆ ಏನಿದೆ, ಅವರ ಊರಲ್ಲಿ ಇರುವಂತಹ ಮನೆ ಅವರ ತಮ್ಮನ ಮನೆ. ಸದ್ಯಕ್ಕೆ ಅವರ ತವರು ಮನೆ ಅಂತ ಹೇಳಿಕೊಳ್ಳಿಕ್ಕೆ ಇರುವಂತದ್ದು ಈ ಮನೆ. ಜೊತೆಗೆ ಈ ಮನೆಯಲ್ಲಿ ಅವರ ಸಂಬಂಧಿಗಳು ಇದ್ದಾರೆ. ಅವರನ್ನ ನೋಡಿ ಹಿಂದಿನಿಂದ ನೋಡಿದವರು ಕೂಡ ಅವ್ರ ಜೊತೆ ಇದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಅಮ್ಮ, ಹೇಳಿ, ಈಗ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ನೀವು ನೋಡಿದಾಗ ಅವ್ರು ಹೇಗಿದ್ರು, ಮತ್ತೆ ನಿಮ್ ಜೊತೆ ಎಲ್ಲ ಹೇಗ್ ಬೆರೀತಿದ್ರು, ಹೇಗ್ ನಮ್ಮ ಮದ್ವೆಯಿಂದನೂ ಅವ್ರು ನಮಗೆ ಪರಿಚಯ. ಎಲ್ಲಾರು ನಾವು SLC ಎಕ್ಸಾಮ್ ಬರಿಬೇಕಾದ್ರೆ ಹೊಳೆನರಸೀಪುರದಲ್ಲಿ ಅವ್ರ ಮನೇಲೆ ಇದ್ದು ಎಕ್ಸಾಮ್ ಬರ್ದು ಬಂದೆ ನಾನು. ಅಲ್ಲಿಂದನೇ ಒಂದು ವಾರ ಎಲ್ಲ ಅಲ್ಲೇ ಇದ್ದು ಎಕ್ಸಾಮ್ ಬಂದು ಆಮೇಲೆ ಮದ್ವೆ ಮಾಡುವಾಗ್ಲೂ ಅವ್ರಿಬ್ರು ಗಂಡ ಹೆಂಡತಿ ಇಬ್ರು ಬಂದು ಎಲ್ಲವಾಗ್ಲೂ ನಮ್ಮ ಮಕ್ಳು ಮದ್ವೆಲು ಎಲ್ಲವಾಗ್ಲೂ ಬಂದು ಮದ್ವೆಗೆಲ್ಲ ಬಂದು ಅವ್ರು ನಮ್ಮ ಇದು ಮಾಡಿ, ಈಗ ನಮ್ ದೊಡ್ಡ ಮಗಳಿಗೆ ಮದ್ವೆ ಮಾಡಿಸಿದೆ. ಅವ್ರು ಗಂಡು ಹುಡುಕಿ ಎಲ್ಲರ ಜೊತೆ ಬೆರೀತಿದ್ರು. ಆಗ್ಲೂ ಬಂದಿದ್ರು. ಈಗ ನೀವು ಫೋಟೋ ಇಟ್ಕೊಂಡಿದ್ದೀರಲ್ಲ, ಇದು ಅದೇ ಚೆನ್ನಮ್ಮ ತಾಯಿ. ಇವ್ರ ತಾಯಿ. ಓಕೆ, ಚೆನ್ನಮ್ಮ ತಾಯಿ. ಓಕೆ ಅಮ್ಮ, ನೀವೇನ್ ಹೇಳ್ತೀರಾ ಚೆನ್ನಮ್ಮ ಅವ್ರ ಬಗ್ಗೆ? ಈಗ ನಿಮಗೇನಾಗ್ಬೇಕು ಸಂಬಂಧ? ಅಕ್ಕ, ನಾವು ಅವ್ರ ಅಣ್ಣ ತಮ್ಮಂದಿರೆ. ನಾವ್ ಅಲ್ಲಿ ಪುಷ್ಪಲತಾ ಅಂತವ. ನಮ್ಗೆಲ್ಲ ಅವರು ಮಾಡ್ಯವ್ರೆ, ಸಹಾಯ ಮಾಡ್ಯವ್ರೆ. ಮತ್ತೆ ಊರಿಗೆ ಈಗ ಗ್ರಾಮಕ್ಕೆ ಬಂದ್ರೆ ಯಾವ ತರ ಇರ್ತಿದ್ರು? ನೀವು ಅವ್ರ ಮನೇಲಿ ಇದ್ದೀರಾ, ಅವ್ರ ತಮ್ಮನ ಮನೇಲೇ ಇದ್ದೀರಾ? ನಿಮ್ಮ ಹೆಸರೇನು, ಮತ್ತೆ ಹೇಗ್ ಜ್ಞಾಪಿಸ್ಕೊತೀರಾ ಅವ್ರನ್ನ? ನಮ್ಮ ಹೆಸರು, ನಮ್ದು ಇದು ಉಳುವಾರಿ ಅಂತವ. ಹರದನಹಳ್ಳಿಯಿಂದ ಉಳುವಾರಿ ಕೊಟ್ಟೈತೆ. ಅವರ ಸೋದರ ಮಾವನ ಮಗಳು ನಾನು, ಅವ್ರ ತಾಯಿಯ ತಮ್ಮನ ಮಗಳು ನಾನು. ಆವಾಗಿನಿಂದ ಅವರು ಅಜ್ಜಿ ಸತ್ತೋಟಿಂದಲ್ವೇ ನಾನು ಇದೇ ಮನೇಲಿ ಇದ್ದೀನಿ. ಅವ್ರು ನನ್ನನ್ನು ಇಲ್ಲೇ ಇಟ್ಕೊಂಡವ್ರೆ. ಇಟ್ಕೊಂಡು ಎಲ್ಲಾದ್ರೂ ನೋಡ್ಕೊತಾವ್ರೆ. ಎಲ್ಲ ಚೆನ್ನಾಗಿತ್ತು. ಊರಿಗೆಲ್ಲ ಅನುಕೂಲ, ಅವರಿಂದ ಅನುಕೂಲ. ಅನುಕೂಲ ಮಾಡ್ಯಾವ್ರಿ. ಅವ್ರು ಎಲ್ಲ ಏನ್ ಬೇಕು ಎಲ್ಲಾನು ಮಾಡ್ಯಾವ್ರಿ. ಅಮ್ಮ, ಚೆನ್ನಮ್ಮ ಅವರಿಂದ ಈ ಗ್ರಾಮಕ್ಕೆ ಚೆನ್ನಮ್ಮ ಅವ್ರ ಊರು ಅನ್ನೋ ಕಾರಣಕ್ಕೆ ನಿಮಗೆಲ್ಲ ಸಾಕಷ್ಟು ಅನುಕೂಲ ಆಗಿದೆ ಊರಿಗೆ. ಏನ್ ಜ್ಞಾಪಿಸ್ಕೊತೀರಾ? ಎಲ್ಲ ಅದೇ ಹೇಳಿದ್ನಲ್ಲ, ಮದ್ವೆಗಳಲ್ಲೆಲ್ಲ ಬಂದು ಮನೆ ಸತ್ತಾಗ್ಲೂ ಬಂದ್ರು, ಎಲ್ಲಾಗ್ಲೂ ಬಂದು ಹೋಗಿ ನಮ್ಗೆಲ್ಲ. ಈ ವರ್ಷಕ್ಕೊಂದ್ಸಲ ಅಲ್ಲಿ ಒಂದು ದೇವಸ್ಥಾನ ಇದೆ. ಭಾನುವಾರ ಬಂದ್ರೆ ಸಂಜೆ ಅವ್ರದೇ ಪೂಜೆ. ಆಮೇಲೆ ನಮ್ದು 5 ಹಳ್ಳಿ ಕೊನೆಗೆ ಲಾಸ್ಟ್ ನಮ್ ಪೂಜೆ ಅವ್ರದ್ ಮುಗ್ದ ನಂತರ. ಅವ್ರು ಅಲ್ಲಿ ತನಕನವ್ರು ಏನು ತಿಂಡಿ ತಿಂತಾ ಇರ್ಲಿಲ್ಲ. ಪೂಜೆ ಇಲ್ಲಿ ಮುತ್ಕಮ್ಮ ದೇವಸ್ಥಾನ ಇದೆ, ಏರಿ ಮೇಲೆ ಐತಲ್ಲಿ. ಅವ್ರದ್ದೇ ಫಸ್ಟ್ ಪೂಜೆ. ನಾವ್ ಯಾರು ಮಾಡ್ತಿರ್ಲಿಲ್ಲ. ಅವ್ರು ಭಾನುವಾರ ಬೆಳಗ್ಗೆ ಬಂದ್ರೆ ಸಂಜೆ ಮುಗಿಯೋವರೆಗೂ ನಾವು ಕಾಯ್ಕೊಂಡು ಹೊರಗಡೆ ಹೋದ್ಮೇಲೆ ನಾವು ನಮ್ ಪೂಜೆ ಮಾಡಿಸ್ಕೊಳ್ಳಿವ. ಈಗ ದೇವಸ್ಥಾನ ಏನೋ ಕಟ್ಸಿದ್ರು ಅವರು ಇಲ್ಲಿ ಅಂತ ಏನ್ ಹೇಳ್ಬೋದು ಅದ್ರ ಬಗ್ಗೆ? ಹೌದೌದು, ಮಾಡ್ಸಿದ್ರು ಅವರೇ ಎಲ್ಲ. ಒಂದ್ ಸಣ್ಣ ಕಲ್ ದೇವ್ರಿತ್ತು, ಅದನ್ನ ಈಗ ದೊಡ್ಡದಾಗಿ ಪೌಳಿ ಎಲ್ಲ ಮಾಡಿದ್ರು. ಊರೊಳಗೂ ಇಲ್ಲಿ ಭೈರವ ಇದೆ, ಅದನ್ನ ಅವರೇ ಮಾಡಿಸಿದ್ದು. ನಮ್ಮ ಊರಿಗೆ ಅನುಕೂಲ ಮಾಡ್ಯಾವ್ರೆ. ಅಲ್ಲೊಂದು ಉತ್ತರಾಯಣ ದೇವಸ್ಥಾನ ನೋಡ್ಬೋದು. ಚೆನ್ನಮ್ಮ ಅವರ ಅವರ ಮುತ್ತಿಗೆ ಹಿರೇಹಳ್ಳಿ ಅವರ ಗ್ರಾಮದಲ್ಲಿ ಚೆನ್ನಮ್ಮ ಅವರ ಸಂಬಂಧಿಗಳು ಇವತ್ತು ಚೆನ್ನಮ್ಮ ಅವ್ರನ್ನ ಜ್ಞಾಪಿಸ್ಕೊತಾ ಇದ್ದಾರೆ. ನೋಡ್ಬೋದು, ಚೆನ್ನಮ್ಮ ಹಾಗೂ ಚೆನ್ನಮ್ಮ ತಾಯಿ ಕಾಳಮ್ಮ ಇವರಿಬ್ರು ಕೂಡ
ಫೋಟೋವನ್ನು ಏನ್ ಹಿಡಿದು ನಿಂತಿದ್ದಾರೆ ಅವರನ್ನು ಕೂಡ ಇವತ್ತು ಈ ಊರಿಗೆ ಏನ್ ರಸ್ತೆ ಇರ್ಬೋದು, ದೇವಾಲಯ ಇರ್ಬೋದು, ಇವನ್ನೆಲ್ಲ ಕಟ್ಟುವಂತದ್ದು ಮಾಡುವಂತದ್ದು ಚೆನ್ನಮ್ಮನವರ ಪಾತ್ರ ಸಾಕಷ್ಟಿದೆ ಅನ್ನುವಂತ ಮಟ್ಟಿಗೆ ಅವರು ಈಗ ಇಂಥ ಸಂದರ್ಭದಲ್ಲಿ ಜ್ಞಾಪಿಸ್ಕೊತಾ ಇರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.